ಇನ್ನು ಯುದ್ಧದ ಎಫೆಕ್ಟು, ಯುದ್ಧ ಎಷ್ಟು ಸಮಯ ಮುಂದುವರಿಯುತ್ತೆ ಅನ್ನೋದರ ಬಗ್ಗೆ ಅನಿಶ್ಚಿತತೆ ಇದೆ. ಹೋಟೆಲ್ಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಾಗದಂಥ ಸ್ಥಿತಿ ಇದೆ. ದೊಡ್ಡ ಹೊಡೆತ ಬಿದ್ದಿರೋದು ಹೋಟೆಲ್ ಮಾಲಕರಿಗೆ. ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಎಷ್ಟು ದಿನಗಳ ಕಾಲ ಹೋಟೆಲ್ ನಡೆಸೋದಕ್ಕೆ ಸಾಧ್ಯ ಈ ಪರಿಸ್ಥಿತಿಯಲ್ಲಿ ಅಂತ ಅವರು ಚಿಂತಾಕ್ರಾಂತರಾಗಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ಹೋಟೆಲ್ ಉದ್ಯಮಕ್ಕೂ ಕೂಡ ತಟ್ಟಿರುವಂಥದ್ದು. ಯಾಕೆಂತಂದರೆ ಇಂದಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು ಬಂದಾಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕೆಂತಂದರೆ ಏನು ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿರುವಂಥದ್ದು. ಜೊತೆಗೆ ಗ್ಯಾಸ್ ಸಿಲಿಂಡರ್ ಏನು ಹೋಟೆಲ್ಗಳಿಗೆ ಪೂರೈಕೆ ಮಾಡಲಾಗ್ತಾಯಿತ್ತು ಅದು ದಿಢೀರನೆ ಬಂದಾಗಿರುವಂಥದ್ದು. ಹೀಗಾಗಿ ಇಡೀ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 40-45 ಸಾವಿರ ಏನು ಬೆಂಗಳೂರು ಒಂದರಲ್ಲೇ ಹೋಟೆಲ್ಗಳು ಇರುವಂಥದ್ದು. ಹೀಗಾಗಿ ಪ್ರತಿನಿತ್ಯ 70-75 ಸಾವಿರ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಪೂರೈಕೆ ಮಾಡಲಾಗ್ತಾಯಿತ್ತು. ಆದರೆ ಇದು ಏಕಾಏಕಿ ಈಗ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಹೋಟೆಲ್ಗಳಿಗೆ ಏನು ಪೂರೈಕೆ ಮಾಡಲಾಗ್ತಾಯಿತ್ತು ಅದು ದಿಢೀರನೆ ಬಂದಾಗಿರೋ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನಲ್ಲಿ ಏನು ಕಾರ್ಯಾಚರಣೆ ನಡೆಸ್ತಾ ಇದ್ವು ಹೋಟೆಲ್ಗಳು ಅವು ಸಂಪೂರ್ಣವಾಗಿ ಇಂದಿನಿಂದ ಬಂದಾಗುವಂಥ ಸಾಧ್ಯತೆ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಇವೆಲ್ಲವೂ ಕೂಡ ಖಾಲಿ ಸಿಲಿಂಡರ್ಗಳು. ಯಾಕೆಂತಂದರೆ ಈ ಒಂದು ಹೋಟೆಲ್ಗೆ ಸಿಲಿಂಡರ್ಗಳು ಪ್ರತಿನಿತ್ಯ ಸುಮಾರು ಒಂದು 5-6 ಸಿಲಿಂಡರ್ಗಳು ಬೇಕಾಗ್ತಾ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಖಾಲಿಯಾಗಿರುವಂಥದ್ದು. ಹೀಗಾಗಿ ಯಾವುದೇ ತರಹ ಹೋಟೆಲ್ಗಳಲ್ಲಿ ಏನು ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತವಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಒಂದು ಕಡೆ ಇರಾನ್ ಇಸ್ರೇಲ್ನಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ನಿಧಾನಕ್ಕೆ ಏನು ಒಂದು ತೈಲ ಸರಬರಾಜು ಮತ್ತು ಗ್ಯಾಸ್ ಪೂರೈಕೆ ಏನು ಭಾರಿ ವ್ಯತ್ಯಯ ಉಂಟಾಗಿರುವಂಥದ್ದು. ಯಾವುದೇ ತರಹ ರೀಸನ್ ಇಲ್ಲದೆ ಏಕಾಏಕಿ ಈಗ ಕೇಂದ್ರ ಸರ್ಕಾರ ದಿಢೀರನೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ತುಂಬ ತೊಂದರೆ ಆಗುತ್ತೆ. ಇದನ್ನೇ ಹೋಟೆಲ್ ಒಂದೇ ನಂಬ್ಕೊಂಡಿರುವಂತಹ ಲಕ್ಷಾಂತರ ಜನರು ಅಂದರೆ ಗ್ರಾಹಕರಿಗೆ ಸಾಕಷ್ಟು ಒಂದು ರೀತಿ ಎಫೆಕ್ಟ್ ಆಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಈಗ ಕೆಲವೊಂದು ಹೋಟೆಲ್ಗಳಲ್ಲಿ ಈಗಾಗಲೇ ಸ್ಟಾಕ್ ಇಲ್ಲ. ಹೀಗಾಗಿ ಸ್ಟಾಕ್ ಇರೋವರೆಗೂ ಕೂಡ ಹೋಟೆಲ್ಗಳನ್ನು ನಡೆಸ್ತೇವೆ. ಹೀಗಾಗಿ ಗ್ಯಾಸ್ ಮುಗಿದ ನಂತರ ಸಂಪೂರ್ಣವಾಗಿ ಹೋಟೆಲ್ಗಳು ಬಂದಾಗ್ತವೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು. ಹೀಗಾಗಿ ಈಗ ನೀವು ನೋಡ್ತಾ ಇರ್ಬೋದು ಹೋಟೆಲ್ನಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು. ಅಂದರೆ ಒಂದು 2-3 ಸಿಲಿಂಡರ್ಗಳು ಮಾತ್ರ ಬಾಕಿ ಇರುವಂಥದ್ದು. ಹೀಗಾಗಿ ಆ ಸಿಲಿಂಡರ್ಗಳು ಮುಗಿದ ನಂತರ ಇಡೀ ಹೋಟೆಲ್ ಈಗ ಬಂದಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂತಂದರೆ ಏನು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇತ್ತು ಅದ್ಯಾವುದೂ ಕೂಡ ಈಗ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ದಿಢೀರ್ನ ಬಂದಾಗಿರೋ ಕಾರಣದಿಂದಾಗಿ ಹೋಟೆಲ್ನಲ್ಲಿ ಸ್ಟಾಕು ಕೂಡ ಇಲ್ಲ. ಕೆಲವೊಂದು ಹೋಟೆಲ್ಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ಅದು ಇರೋ ತನಕ ಕೂಡ ಹೋಟೆಲ್ ರನ್ ಆಗುತ್ತೆ. ಅದು ಮುಗಿದ ನಂತರ ಸಂಪೂರ್ಣವಾಗಿ ಬಂದಾಗಲಿದೆ. ಹೀಗಾಗಿ ಇದರ ಎಫೆಕ್ಟು ಗ್ರಾಹಕರಿಗೂ ತಟ್ಟುತ್ತೆ, ಹೋಟೆಲ್ ಮಾಲೀಕರಿಗೂ ಕೂಡ ತಟ್ಟುತ್ತೆ. ಹೀಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಸಂಘ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಾಲೆನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.